ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕೇಸ್ ತಾರಕಕ್ಕೇರಿದೆ. ಬಂಧನ, ರಿಲೀಸು, ಕೋರ್ಟಲ್ಲೆಲ್ಲ ಇದೆ ಕೇಸು. ಇದರ ನಡುವೆಯೂ ಕೂಡ ಒಬ್ಬರ ಮೇಲೆ ಒಬ್ಬರು ಮುಗಿ ಬೀಳ್ತಿದ್ದಾರೆ. ಇದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೇಕು, ಇಲ್ಲಿಗೆ ನಿಲ್ಲಿಸಬಾರ್ದು, ನ್ಯಾಯಾಂಗ ತನಿಖೆ ಆಗಬೇಕು, ಬೇರೆ ರೀತಿಯಲ್ಲಿ ಸತ್ಯ ಹೊರಗೆ ಬರಬೇಕು ಅಂತೆಲ್ಲ ಸಿಟಿ ರವಿ ಅವರು ಹುಡುಕ್ತಿದ್ದಾರೆ. ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ, ವಿಡಿಯೋ ಸಾಕ್ಷಿಗಳಿವೆ ಹಲ್ಲೆ ಆಗಿರೋದ್ರ ಬಗ್ಗೆ ಅಂತ. ಈ ಕಡೆ ಇದಕ್ಕೆಲ್ಲ ಡೋಂಟ್ ಕೇರ್, ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ, ಕೋರ್ಟ್ ಏನು ಮಾಡಬೇಕು ಮಾಡುತ್ತೆ. ಇದರಲ್ಲಿ ತಪ್ಪು ಯಾವುದು ಸರಿ ಯಾವುದು ಅನ್ನೋದಕ್ಕೆಲ್ಲ ವಿಡಿಯೋ ಇದೆ, ಸುಮ್ಮನೆ ಮಾತಾಡ್ತಿಲ್ಲ ಅಂತ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಈ ರೀತಿಯ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಕೈಪಾಳ್ಯದಿಂದಲೇ ಅಸಮಾಧಾನ. ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಈ ಘಟನೆ ನಡೆದ ರೀತಿಯ ಬಗ್ಗೆ ಪಕ್ಷದ ಹಿರಿಯರೇ ಆಡಿರುವ ಮಾತುಗಳು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತು ಒಂದು ರೀತಿಯಲ್ಲಿ ಇದು ಸರ್ಕಾರಕ್ಕೆ ಮತ್ತೊಂದು ಮುಜುಗರ. ಕೋರ್ಟ್ ಚಾಟಿ ಬೀಸಿದ್ದು, ಬೇಲ್ ತಕ್ಷಣ ಇದ್ದಲ್ಲೇ ರಿಲೀಸ್ ಮಾಡಿ ಅಂದಿದ್ದು ಒಂದು ಮುಖಭಂಗ. ಆದರೆ ಮಿನಿಸ್ಟ್ರುಗಳೇ ಪಾಠ ಮಾಡ್ತಿರೋದು, ಈ ಬೆಳವಣಿಗೆ ಸರಿಯಲ್ಲ ಅನ್ನೋದನ್ನು ಮಿನಿಸ್ಟ್ರುಗಳು, ಮಾಜಿ ಕಾನೂನು ಸಚಿವರು ಪಾಠ ಮಾಡ್ತಿರೋದು, ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಹೇಳ್ತಾ ಇರೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ಹಾಗಾದರೆ ನಿಜಕ್ಕೂ ಇಲ್ಲಿ BJP ಆರೋಪ ಮಾಡ್ತಿರೋ ರೀತಿಯಲ್ಲಿ ರಾಜಕೀಯ ದ್ವೇಷದ ಪರಮಾವಧಿ ಆಯಿತಾ? ಯಾರ್ಯಾರು ಏನು ಹೇಳಿದ್ದಾರೆ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಚಿವರುಗಳೇ ಈಗ ಶಾಕ್ ಕೊಟ್ಟಿದ್ದಾರೆ, ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಮಾಜಿ ಕಾನೂನು ಸಚಿವರಾಗಿದ್ದವರು TB ಜಯಚಂದ್ರ ಅವರು ಏನು ಹೇಳ್ತಿದ್ದಾರೆ ನೋಡಿ. ಕಾಂಗ್ರೆಸ್ನ ನಾಯಕ, ಸದನದ ಒಳಗೆ ಘಟನೆ ನಡೆದಾಗ ಸಂಪೂರ್ಣ ಜವಾಬ್ದಾರಿ ಸಭಾಧ್ಯಕ್ಷರದ್ದು, ಸಭಾಪತಿಗಳು ಅವ್ರ ವ್ಯಾಪ್ತಿಗೆ ಬರುತ್ತಿದ್ದು, ಪೊಲೀಸ್ ಸ್ಟೇಷನ್ಗೆ ಒಯ್ಯೋದು ದೂರದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ TB ಜಯಚಂದ್ರ ಮಾಜಿ ಕಾನೂನು ಸಚಿವರು ಹೇಳ್ತಿರೋದು. ಎಲ್ಲೋ ಒಂದು ಕಡೆಗೆ ಇಂತಹ ಒಂದು ರೀತಿಯ ದುರ್ಘಟನೆ, ಅದರಲ್ಲೂ ಕೂಡ ಬೆಳಗಾವಿನಲ್ಲಿ ನಡೀತಾ ಇರ್ತಕ್ಕಂಥ ವಿಶೇಷವಾದಂಥ ಒಂದು ಸದನದಲ್ಲಿ, ಅಧಿವೇಶನದಲ್ಲಿ ಇಂಥ ದುರ್ಘಟನೆಗಳು ನಡೀಬಾರ್ದಾಗಿತ್ತು. ಒಂದು ಕಡೆಗೆ ಅಲ್ಲಿ ಜನಪ್ರತಿನಿಧಿಗಳ ಮಧ್ಯದಲ್ಲಿ ವ್ಯತ್ಯಾಸ ಇದ್ದ ಸಂದರ್ಭದಲ್ಲಿ ಅದನ್ನು ಪೊಲೀಸ್ ಸ್ಟೇಷನ್ಗೆ ಒಯ್ತಕ್ಕಂಥದ್ದು, ಇದೆಲ್ಲದೂ ಕೂಡ ದೂರದೃಷ್ಟಿಯನ್ನು ಇಟ್ಟು ನೋಡಿದಾಗ ಅದು ತಪ್ಪಾಗ್ತದೆ. ಅದೆಲ್ಲದೂ ಕೂಡ ಒಂದು 4 ಗೋಡೆಗಳ ಚೌಕಟ್ಟಿನ ಮಧ್ಯದಲ್ಲೇ ಅದೆಲ್ಲದೂ ಕೂಡ ಇತ್ಯರ್ಥ ಆಗಬೇಕು. ಅದು ಮುಂದೆ ಈ ರೀತಿಯಾಗಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡುವಂಥ ಕೆಲಸವನ್ನು ಮಾಡಬೇಕು. ನೋಡಿ, ಯಾರೇನೇ ಆರೋಪ ಮಾಡಲಿ, ಇದನ್ನು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದಲ್ಲ. ಇದು ಸದನದ ಒಳಗೆ ಆಗಿರ್ತಕ್ಕಂಥ ಘಟನೆ. ಇದನ್ನು ಯಾವುದೇ ರಾಜಕೀಯ ಪಕ್ಷದವರು ಕೂಡ ಹೊರಗಡೆಗೆ ಅದನ್ನು ಚರ್ಚೆ ಮಾಡ್ತಕ್ಕಂಥದ್ದು ಅದು ತಪ್ಪಾಗ್ತದೆ. ಅದನ್ನು ಸಭಾಧ್ಯಕ್ಷರು, ಸಭಾಪತಿಗಳು ವ್ಯಾಪ್ತಿನಲ್ಲೇ ಅದು ಇತ್ಯರ್ಥ ಆಗಬೇಕಾಗ್ತದೆ, ತೀರ್ಮಾನ ಆಗಬೇಕಾಗ್ತದೆ. ಮತ್ತು ಎಲ್ಲೋ ಒಂದು ಕಡೆಗೆ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಸಾರ್ವಜನಿಕವಾಗಿ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗ್ತದೆ. ಮುಂದೆ ಈ ರೀತಿ ಆಗದೆ ಇರೋ ಥರ ನೋಡ್ಕೊಳ್ಬೇಕು. ವ್ಯಾಪಕ ಚರ್ಚೆ ಆಗ್ತಿರೋದೆಲ್ಲ ಸರಿಯಲ್ಲ. ಇದು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಸೋದು ಸಂಪ್ರದಾಯ ಇದು. ಆದರೆ ಇಂಥದ್ದೆಲ್ಲ ನಡೆದಾಗ ಒಳ್ಳೇದಲ್ಲ ಅದು ಅಂತ ಹೇಳ್ತಿದ್ದಾರೆ. ರಾಜಕೀಯ ಮಾಡೋದು, ಇನ್ನೊಂದು ರೀತಿಯಲ್ಲಿ ಇದನ್ನು ತಿರುಗಿಸೋದು ಒಳ್ಳೇದಲ್ಲ ಅಂತ ಅವ್ರು ಹೇಳ್ತಿರೋದು. ಸದನದ ಒಳಗಾಗಿರೋದು, ಹೊರಗಾಗಿರೋದು ಎಲ್ಲ ತಪ್ಪು. ಈಗ ನಡೆದಿರೋದು ಎಲ್ಲವೂ ತಪ್ಪು ಅಂತ ಹೇಳ್ತಿದ್ದಾರೆ. ಸೊ ತಪ್ಪು ಅಂದರೆ ಸಿಟಿ ರವಿಯವರು ಆಡಿದ್ರೆ ತಪ್ಪು ಅನ್ನೋದು ಇರಬಹುದು. ಅದರ ಜೊತೆಗೆ ಈ ನಡೆದಿರೋ ಘಟನೆ ತಪ್ಪು, ಪೊಲೀಸರು ಮತ್ತೊಂದು ಅದು ತಪ್ಪು ಅನ್ನೋದನ್ನು ತೀಕ್ಷ್ಣವಾಗಿ ಅವರು ಚಾಟಿ ಬೀಸಿರೋದು. ಸಭಾಧ್ಯಕ್ಷರ ವ್ಯಾಪ್ತಿಯಲ್ಲಿ ತೀರ್ಮಾನ ಆಗಬೇಕು. ಇಂಥ ಘಟನೆಗಳಾದಾಗ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಈ ರೀತಿ ಆಗೋದಕ್ಕೆಲ್ಲ ಬಿಡಬಾರದು ಅಂತ ಪಾಠ ಮಾಡಿದ್ದಾರೆ ಸರ್ಕಾರಕ್ಕೆ. ಹಿಂದೆ ಕಾನೂನು ಸಚಿವರಾಗಿದ್ದವರು ಅವರು. ಕಳಂಕ ಇಟ್ಟುಕೊಂಡು ಹೋದಾಗ ಕಲಾಪವನ್ನು ನಡೆಸೋದಕ್ಕಾಗಲ್ಲ, ಇಂಥ ದುರ್ಘಟನೆಗಳು ಯಾವತ್ತೂ ಆಗಬಾರದು ಅಂತ ತಿಳಿ ಹೇಳಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ ನಾಯಕರೇ ಈ ನಡೆದಿರೋ ಘಟನೆ, ನಡೆಸ್ಕೊಂಡಿರುವ ರೀತಿಯ ಬಗ್ಗೆ ಟೀಕಿಸ್ತಿರೋದು. BJP ಟೀಕೆ ಮಾಡೋದು ಬಿಡಿ, ರಾಜಕೀಯದ ಭಾಗವಾಗಿ ನಡೆಯುತ್ತೆ ಜಟಾಪಟಿ. ಆದರೆ ಕಾಂಗ್ರೆಸ್ ನಾಯಕರೇ ಪಾಠ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಏನಂದ್ರು, ಈ ಹಿಂದೆ ಇಂಥದ್ದು ಬೇಕಾದಷ್ಟಾಗಿದೆ. ಈಶ್ವರಪ್ಪನವರು, DK ಶಿವಕುಮಾರ್ ಅವರು ಬಾಯಿಗೆ ಬಂದಂಗೆ ಬೈಕೊಂಡು ಹೊಡೆದಾಡಿಲ್ವಾ? ಮತ್ತು ಬೇಕಾದಷ್ಟು ಸಲ ಏಕವಚನದಲ್ಲಿ ಕೆಟ್ಟ ಪದಗಳಿಂದೆಲ್ಲ ಹೊಡೆದಾಡ್ಕೊಂಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಇಲ್ಲ ಸ್ಪೀಕರು ಏನೋ ಒಂದು ಆ ನಿಟ್ಟಿನಲ್ಲಿ ಕ್ರಮವನ್ನು ಸದನದ ವ್ಯಾಪ್ತಿಯಲ್ಲಿ ಜರುಗಿಸ್ತಾರೆ. ಅಲ್ಲಿಗದು ಮುಗಿದು ಹೋಗಬೇಕು. ಸದನದಲ್ಲಿ ವಿಶೇಷವಾದಂಥ ಒಂದು ಅಧಿಕಾರ ಇರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿ, ಬಹಳ ಗೊಂದಲ ಇದೆ ಇಲ್ಲಿ ಆಗಿರೋದ್ರ ಬಗ್ಗೆ ಅಂತ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ.
ಮತ್ತು ಇದನ್ನು ಇಲ್ಲಿಗೆ ಬಿಟ್ಟರೆ ಒಳ್ಳೆಯದು, ಇದನ್ನು ಮುಂದುವರಿಸಲೇಬಾರದು ಅಂತ ಪಾಠ ಮಾಡಿದರು ಸರ್ಕಾರದ ಹಿರಿಯ ಮಿನಿಸ್ಟರ್ ಆಗಿರುವಂಥ ಬೆಳಗಾವಿಯವರೇ ಆಗಿರುವ ಸತೀಶ್ ಜಾರಕಿಹೊಳಿ. ನೋಡಿ, ಘಟನೆ ಆಗಿ ಹೋಗಿದೆ. ಈಗ ಅದನ್ನು ಮತ್ತೆ ಮುಂದುವರಿಸೋರಾಗೇನು ಅರ್ಥ ಇಲ್ಲ. ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮದೇನು ಪಾತ್ರ ಇಲ್ಲ ಅಂತ. ಈಗ ಅವರೇ ಒಪ್ಕೊಂಡ ಮ್ಯಾಗ ಮತ್ತು ಅದನ್ನು ಮುಂದುವರಿಸಿ ಮತ್ತೆ ಅದನ್ನು ನಾವು ಹೇಳೋದ್ರಾಗ ಅವಶ್ಯಕತೆ ಇಲ್ಲ. ಸೊ ಇಂಥ ಘಟನೆಗಳಿದೇನು ಹೊಸದಲ್ಲ, 100,000 ಉದಾಹರಣೆಗಳಿದಾವೆ. ಪಾರ್ಲಿಮೆಂಟ್ನಲ್ಲಿ ಆಗಿದೆ, ನಮ್ಮಲ್ಲಿ ಆಗಿದೆ. ಸಾಕಷ್ಟು ಕೈ ಘಟನೆ ಆದರೂ ಕೂಡ ಅದು ನಮ್ಮಿಂದ ಆಗಿಲ್ಲ, ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಭಾಳಷ್ಟು ಉದಾಹರಣೆಗಳಿದೆ. ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಆಗಿದೆ, ಅಲ್ಲಿ ಹೋಗಿದೆ, ನಮ್ಮ ಹಕ್ಕು ಮತ್ತು ಕಮಿಟಿಗೆ ಹೋಗಿದೆ, ಅಲ್ಲಿ ಅವ್ರ ನಿರ್ಣಯ ತೆಗೆದುಕೊಳ್ಳಿ. ಈಗ ಸಾರ್ವಜನಿಕವಾಗಿ ಇದನ್ನು ಮತ್ತೆ ಅನಾವಶ್ಯಕ ಮಾಡೋದು ಅವಶ್ಯಕತೆ ಇಲ್ಲ. ಇನ್ನು ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಆಧಾರದಲ್ಲೇ ಸದನದ ನಿಯಮ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಸದನದ ಸದಸ್ಯರಿಗೆ, ಶಾಸಕರಿಗೆ, ಸಂಸದರಿಗೆ ಒಂದು ವಿಶೇಷವಾದಂಥ ಅಧಿಕಾರ ಇರುತ್ತೆ, ಬೇಷರತ್ ಅಧಿಕಾರ ಇರುತ್ತೆ. ಅವರು ಅಲ್ಲಿ ಏನೇನೋ ಮಾತುಗಳು ಬರುತ್ತೆ, ಕಡತದಿಂದ ತೆಗೆದು ಹಾಕ್ತಾರೆ, ಇಲ್ಲ ಆ ಸದನದ ವ್ಯಾಪ್ತಿಯಲ್ಲಿ ಸಭಾಪತಿಗಳ ಕ್ರಮ ಆಗತ್ತೆ. ಆದರೆ ಕೋರ್ಟ್ನ ವಿರುದ್ಧ ಅಥವಾ ಯಾವುದೋ ಒಂದು ತೀರ್ಪಿನ ಬಗ್ಗೆ ಮಾತನಾಡಿದಾಗಲೂ ನ್ಯಾಯಾಂಗನಿಂದನೇ ಕೇಸ್ ಹಾಕೋಕ್ಕಾಗಲ್ಲ. ಅದು ವಿಶೇಷವಾದ ಅಧಿಕಾರ, ಸದನಕ್ಕೆ ಕೊಟ್ಟಿರುವ ವಿಶೇಷವಾದ ಅಧಿಕಾರ. ಅಂಥದ್ರಲ್ಲಿ ಈ ರೀತಿ ಆಗಿದೆ. ಒಂದು ನೋಟಿಸ್ ಇಲ್ಲದೆ, ಸಭಾಪತಿಗಳ ಪರ್ಮಿಷನನ್ನು ಪಡ್ಕೊಳ್ಳದೆ, ಪೊಲೀಸರು ಎಳೆದಾಡಿ ಕರ್ಕೊಂಡು ಹೋಗಿ, ಅಲ್ಲಿಗೆ ನುಗ್ಗಿ ಕರ್ಕೊಂಡು ಹೋಗಿ ಎಲ್ಲೆಲ್ಲ ಓಡಾಡಿಸಿ ತಕ್ಷಣ ಕೋರ್ಟ್ಗೂ ಪ್ರೊಡ್ಯೂಸ್ ಮಾಡಿದೆ, ಸಂಪೂರ್ಣ ನಿಯಮ ಗಾಳಿಗೆ ತೂರಿರೋದು ಅಕ್ಷಮ್ಯ ಅಪರಾಧ ಅನ್ನುವ ವಿಚಾರ ಕಾನೂನು ತಜ್ಞರು ಮಾತಾಡ್ತಿದ್ದಾರೆ. ಮತ್ತು ಸೆಷನ್ ಒಳಗಡೆ ಹೀಗಾಗಬಾರ್ದಿತ್ತು ಮತ್ತು ಹೊರಗಡೆ ಆಗಿದ್ದು ತಪ್ಪು ಅಂತ ಈಗ ಕಾಂಗ್ರೆಸ್ ನಾಯಕರೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿರೋದು ಮಾತ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಅಂದರೆ ರಾಜಕೀಯ ಒಂದಿಷ್ಟು ವ್ಯತ್ಯಾಸಗಳು ಪಕ್ಷದೊಳಗಿರ್ತಾವಲ್ಲ, ಅದರ ಪರಿಣಾಮ ಹೆಂಗೆ ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ಮತ್ತು ಪಕ್ಷದೊಳಗೂ ಬಣಗಳಿರ್ತವೆ, ಅದರ ಎಫೆಕ್ಟೋ ಇದು, ಅಥವಾ ನಿಯಮದ ಪ್ರಕಾರ ನಡೆದಿಲ್ಲ ಅಂತ ಒಂದು ಸಹಜ ಕಳಕಳಿಯಿಂದ ಹೇಳ್ತಿದ್ದಾರೋ ಗೊತ್ತಿಲ್ಲ. ಆದರೆ ಪಕ್ಷದ ಒಳಗಡೆನೆ ಅಚ್ಚರಿಯ ಬೆಳವಣಿಗೆ ನೋಡಿ. ಇನ್ನು ಪರಮೇಶ್ವರ್ ಅವ್ರಿಗೂ ಸ್ವಲ್ಪ ಅಸಮಾಧಾನ ಕಾಣಿಸ್ತಾ ಇದೆ. ಅಂದರೆ ಅವರ ಕಂಟ್ರೋಲಲ್ಲಿ ಏನು ನಡೀಲೇ ಇಲ್ವಾ ಅಂತ BJP ಅವ್ರು ಹೇಳ್ತಿರೋದು ಹಾಗೆ. ಹೋಮ್ ಮಿನಿಸ್ಟರಿಂದ ಏನು ನಡೆದೇ ಇಲ್ಲ, ಬೇರೆಯವರೇ ನಡೆಸಿರೋದು. ಪೊಲೀಸ್ ಕಂಟ್ರೋಲ್ ಮಾಡಿರೋದು ಬೇರೆಯವರು, ಹೋಮ್ ಮಿನಿಸ್ಟರ್ ಪಾಪ ಹೆಸರಿಗೆ ಅನ್ನೋ ರೀತಿಯಲ್ಲಿ BJP ಟೀಕೆ ಮಾಡ್ತಿದೆ. ಪರಮೇಶ್ವರ್ ಅವರ ರಿಯಾಕ್ಷನ್ನು ಕೆಲವು ಕಡೆ ಅಚ್ಚರಿ ಅನ್ನಿಸ್ತು. ತಪ್ಪು ಆಗಿದೆಯಾ ಇಲ್ವಾ ಅನ್ನೋದನ್ನು ಮುಂದೆ ನಾವು ಇದರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತಾರೆ. ಮತ್ತು ಕೋರ್ಟಲ್ಲಿದೆ, ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ಅಂತಾರೆ. ಅಂದರೆ ಗೃಹ ಸಚಿವರಾಗಿ ಈ ಘಟನೆಯ ಬಗ್ಗೆ ಅಡ್ರೆಸ್ ಮಾಡ್ಬೋದಲ್ಲ, ಘಟನೆಯ ಬಗ್ಗೆ ಅವರು ಒಂದು ರೀತಿಯಲ್ಲಿ ಬಹಳ ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಅವ್ರ ಸ್ಟೇಟ್ಮೆಂಟ್ ಇತ್ತು. ಖಡಕ್ಕಾಗಿ ಒಂದು ಮಾತನ್ನು ಆಡಲೇ ಇಲ್ಲ ಪರಮೇಶ್ವರ್ ಅವರು ಈ ವಿಚಾರದಲ್ಲಿ. ಮತ್ತು ಏನು ಹೇಳ್ತಾರೆ ಪರಮೇಶ್ವರ್ ಅವರು FIR CT ರವಿ ಅವ್ರು ಕೊಟ್ಟಿದ್ದಾಗಿಲ್ಲ, ಅವ್ರು ಕೇಸ್ ತೊಗೊಂಡಿಲ್ಲ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ, ಮತ್ತು ಹಲ್ಲೆ ಮಾಡಿದ್ದಾರೆ, ಇದೆಲ್ಲ ವಿಷಯ ಗಮನಕ್ಕೆ ಬಂದಿದೆ. ಖಂಡಿತ ಅದ್ರ ಬಗ್ಗೆ ಬೆಳಕು ಚೆಲ್ತೀವಿ, ನಾವು ಏನು ಮಾಡಬೇಕು ಮಾಡ್ತೀವಿ. ಪೊಲೀಸರಿಂದ ತಪ್ಪಾಗಿದೆಯಾ ಅನ್ನೋದನ್ನು ನಾನು ತಿಳ್ಕೊಳ್ತೀನಿ ಅಂತಾರೆ. ಪೊಲೀಸರಿಂದ ತಪ್ಪಾಗಿಲ್ಲ ರೀ ಅಂತ ಹೇಳ್ತಿಲ್ಲ ಗೃಹ ಸಚಿವರು, ಪೊಲೀಸರಿಂದ ತಪ್ಪಾಗಿದೆಯಾ ಅಂತ ತಿಳ್ಕೊಳ್ತೀನಿ ಅಂತಿದ್ದಾರೆ. ಅಲ್ಲಿಗೆ ಪೊಲೀಸರ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪರಮೇಶ್ವರ್ ಅವ್ರಿಗೆ ಮಾಹಿತಿ ಸಂಪೂರ್ಣವಾಗಿಲ್ಲ ಅಂತ ಇದ್ದಲ್ಲ, ಅವ್ರು ಇನ್ನೂ ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಪರಮೇಶ್ವರ್ ಅವರು ಸ್ವಲ್ಪ ಅಸಮಾಧಾನವನ್ನು ಪರೋಕ್ಷವಾಗಿ ತನ್ನ ಕಂಟ್ರೋಲ್ ಮೀರಿ ನಡೆದು ಹೋಯ್ತು ಅನ್ನೋ ರೀತಿಯಲ್ಲಿ ವ್ಯಕ್ತಪಡಿಸ್ತಿದ್ದಾರಾ ಅಂತ ಅನ್ನಿಸ್ತಿದ್ದು BJPಗೆ ಇದು ಅಸ್ತ್ರವಾಗಿದೆ. ಪಾಪ ಗೃಹ ಸಚಿವರನ್ನ ಮೀರಿ ಬೇರೆಯವ್ರು ನಡೆಸಿದ್ದಾರೆ ಅನ್ನೋ ರೀತಿಯಲ್ಲಿ ಅಟ್ಯಾಕ್ ಮಾಡೋದಕ್ಕೆ. ಸೊ ಪಕ್ಷದ ಒಳಗೇನೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅಸಮಾಧಾನ. CT ರವಿ ಅವರು ಅದನ್ನು ಹೇಳಿದರೆ ಅದು ಸರಿ ಅಂತ ಅಲ್ವೇ ಅಲ್ಲ, BJPಗೆ ಅದು ಶೇಮ್. CT ರವಿ ಅಥವಾ ಯಾರೇ ಬಳಸಿದ್ರು ಅದು ಶೇಮ್ ಅಂಥ ಪದ ಬಳಕೆ. ಆದರೆ ಸದನದ ವ್ಯಾಪ್ತಿಯಲ್ಲಿ ಕ್ರಮ ಆಗಬೇಕಿತ್ತು. ಏನು ಬಳಸಿದ್ದಾರೋ ಅದಕ್ಕೆ ತಕ್ಕ ಶಾಸ್ತಿ ಆಗಬೇಕಿತ್ತು. ಸದನ ವ್ಯಾಪ್ತಿಯಲ್ಲಿ ಸಸ್ಪೆಂಡ್ ಮಾಡಿ ಬಿಸಾಕ್ಲೇಬೇಕಿದ್ರೆ ವ್ಯಾಪ್ತಿಯಲ್ಲಿ ಆಗಬೇಕಿತ್ತು. ಅದನ್ನು ಮೀರಾಗಿದ್ದು ಇದು ಗೂಂಡಾಗಿರಿ ಅಂತ ಈಗ ಆಕ್ರೋಶ BJPಯಿಂದ ವ್ಯಕ್ತವಾಗ್ತಾ ಇರೋದು. ಕಾದು ನೋಡಬೇಕು, ಇದನ್ನು ಹೆಚ್ಚಿನ ತನಿಖೆಗೆ ಒಪ್ಪಿಸಲಾಗತ್ತಾ ಅಂತ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.